ಅವರು ಕಾಂಗ್ರೆಸ್ ಉಸ್ತುವಾರಿ ಹೀಗಾಗಿ ಸೌಹಾರ್ದಯುತವಾಗಿ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದ ಸಂಘಟನೆ ಬಲವರ್ಧನೆ ಈ ಎಲ್ಲ ವಿಚಾರಗಳಿಗೆ ನಾನು ಸಲಹೆ ಕೊಟ್ಟಿದ್ದೇನೆ. ಸರ್ಕಾರ ಉತ್ತಮವಾಗಿ ಆಡಳಿತ ನೀಡ್ತಾ ಇದೆ. ನಮ್ಮ ಸರ್ಕಾರ ಗ್ಯಾರಂಟಿ ಅನುಷ್ಠಾನ ಮಾಡ್ತಾ ಇದೆ. ಕೊಟ್ಟ ಭರವಸೆಯನ್ನು ಈಡೇರಿಸ್ತಾ ಇದೆ ಅಂತ ತಿಳಿಸಿದ್ದೇನೆ. ಯಾವುದೇ ರೀತಿಯ ಗೊಂದಲ ಇಲ್ಲ, ಯಾವುದೇ ರೀತಿಯ ಸಮಜಾಯಿಷಿ ಕೊಡುವಂಥ ಸಂದರ್ಭ ಇದಲ್ಲ. ನಾನು ಹೇಳಿದ್ದು ಅವರು ಉಸ್ತುವಾರಿಯಾಗಿದ್ದಾರೆ, ಆ ಕಾರಣದಿಂದ ಭೇಟಿಯಾಗಿದ್ದೇನೆ. ಎಲ್ಲೊಂದು ಕಡೆ KPCC ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ KPCC ಅಧ್ಯಕ್ಷರ ರೇಸ್ನಲ್ಲಿ ಲಿಂಗಾಯತರ ಪಟ್ಟಿಯಲ್ಲಿ ಬಂದರೆ ಈಶ್ವರ್ ಖಂಡ್ರೆ ಪ್ರಮುಖರಾಗಿದ್ದಾರೆ. ಅವರ ಭೇಟಿಯ ಕಾರಣವೂ ಕೂಡ ಅದೇ ಇತ್ತು ಅಂತ ಕೆಲವು ಜನ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಬಟ್ ಅದಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾದಂಥ ಮಾನ್ಯ ಸುರ್ಜೇವಾಲಾಜಿ ಅವರಿಗೆ ಸೌಹಾರ್ದಯುತವಾದಂಥ ಒಂದು ಭೇಟಿಯನ್ನು ಮಾಡಿದ್ದೇನೆ. ಪಕ್ಷ ಸಂಘಟನೆ ಮಾಡಲಿಕ್ಕೆ, ಬಲವರ್ಧನೆ ಮಾಡಲಿಕ್ಕೆ ಕೆಲವು ಸಲಹೆಗಳನ್ನು ಇವತ್ತು ಚರ್ಚೆಯನ್ನು ಮಾಡಿದ್ದೇವೆ. ಮತ್ತು ಸರ್ಕಾರ ಉತ್ತಮವಾಗಿ ಆಡಳಿತ ಕೊಡ್ತಾ ಇದ್ದೇವೆ, ಯಥಾವತ್ತಾಗಿ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ, ಕೊಟ್ಟ ಭರವಸೆಗಳನ್ನು ಈಡೇರಿಸ್ತಾ ಇದ್ದೇವೆ. ಇನ್ನು ಮುಂಬರುವಂಥ ದಿನಮಾನಗಳಲ್ಲಿ ಇವತ್ತು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ಸೋನಿಯಾಜಿಯವರು, ರಾಹುಲ್ಜಿಯವರ ಮಾರ್ಗದರ್ಶನದಲ್ಲಿ ಮಾನ್ಯ ನಾಯಕರಾದಂಥ ಸಿದ್ದರಾಮಯ್ಯಜಿಯವರು ಮತ್ತು DK ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇನ್ನೂ ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು ಬರುವಂಥ 2028 ಚುನಾವಣೆಯಲ್ಲಿ ಮತ್ತೆ ಪುನಃ